ಸಮಯ ಓಡ್ತಾ ಇದೆ. 4 ನಿಮಿಷ 12 ಸೆಕೆಂಡ್ಗಳ ಒಳಗಡೆ ಔಟ್ ಮಾಡ್ಬಿಡ್ತಾರ, ಮೊದಲ ಪಂದ್ಯವನ್ನು ತಮ್ಮದಾಗಿಸಿಕೊಳ್ತಾರ, ನೋಡ್ಬೇಕಾಗಿದೆ. ವಾವ್, 4 ನಿಮಿಷ 12 ಸೆಕೆಂಡ್ ಮುಗಿಯಲು ಇನ್ನು ಕೇವಲ 30 ಸೆಕೆಂಡ್ ಬಾಕಿ ಇದೆ. ವಾವ್, ಪಂದ್ಯ ಮುಗಿಯಲು ಇನ್ನು 10 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದೆ. Nine, 8, 7, 6, 5, out. Time over. ಕೇವಲ 3 ಸೆಕೆಂಡ್ಗಳ ಮುಂಚೆ ಹುಡುಗಿಯರು ಹುಡುಗರನ್ನು ಎಲ್ಲರನ್ನು ಔಟ್ ಮಾಡಿ ಈ ಪಂದ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹುಡುಗಿಯರ ಗುಂಪಿಗೆ ಗೆಲುವು ಶುರುವಾಗಿದೆ. ಬಾಯ್ಸ್ 2, ಗರ್ಲ್ಸ್ 1. ಇನ್ನು ಉಳಿದಿರುವುದು 2 ಪಂದ್ಯ. ಅದರಲ್ಲಿ ಬಾಯ್ಸ್ 1 ಪಂದ್ಯವನ್ನು ಗೆದ್ದರೆ ಕಾಲೇಜ್ ಕ್ರೀಡಾಕೂಟದಲ್ಲಿ ಟ್ರೋಫಿ ತಮ್ಮದಾಗಿಸಿಕೊಳ್ತಾರೆ. ಹಾಗೆ ಗರ್ಲ್ಸ್ ಉಳಿದ 2 ಪಂದ್ಯವನ್ನು ಗೆದ್ದರೆ ಕಾಲೇಜ್ನ ಕ್ರೀಡಾಕೂಟದ ಟ್ರೋಫಿಯನ್ನು ಹುಡುಗಿಯರು ತಮ್ಮದಾಗಿಸಿಕೊಳ್ತಾರೆ. ಇಂಥ ಗೆಲುವನ್ನ ಈ ರೀತಿ ಎಂಜಾಯ್ ಮಾಡಿದ್ರೆ ಗೆದ್ದಿದ್ದಕ್ಕೆ ಅವಮಾನ ಗೊತ್ತಾ? ಮತ್ತೆ ಇನ್ನೇನ್ ಮಾಡೋದು? ಬಿದೋಗ್ ತಿನ್ಕೊಂಡ್ರೆ ಬೀಳೋ ಮಾತೇ ಇಲ್ಲ, ಬರೀ ಗೆಲ್ತಾ ಇರೋದೆ. ಜಯಂ ಮನದೆ. ಹಾಕ್ರೆ ಸ್ಟೆಪ್. ಗೀತಂಗೆ ಜೈ, ಗೀತಂಗೆ ಜೈ, ಗೀತಂಗೆ ಜೈ, ಗೀತಂಗೆ ಜೈ.
ಸಾಕು ಸಾಕು, ಇಳ್ಸಿ ಇಳ್ಸಿ. ಈ ಒಂದ್ ಗೆಲುವಿಗೆ ನಾವ್ ಇಷ್ಟೊಂದ್ ಸಂಭ್ರಮ ಪಟ್ರೆ ಹೇಗೆ? ಕಾಲೇಜಲ್ಲಿ ಇನ್ನು 2 ಗೇಮ್ಸ್ ಇದೆ, ಅದ್ರಲ್ಲೂ ಗೆದ್ದು ಹುಡ್ಗಿರ್ ವಿನ್ನರ್ ಅಂತ ಅನ್ಸ್ಕೋಬೇಕು. ಓಕೆನಾ? ಆಗೋದೇ ಇಲ್ಲ ಅನ್ಕೊಂಡಿದ್ ಖೋಖೋನ ಗೆದ್ದಾಯ್ತು. ಮನ್ಸಿದ್ರೆ ಮಾರ್ಗ ಅನ್ನೋದು ಪ್ರೂವ್ ಆಯ್ತು. ಇನ್ 2 ಆಟ ಗೆಲ್ಲೋದು ಕಷ್ಟನೇ ಇಲ್ಲ. ಆಟಕ್ಕೆ ಎಂದು ಹುಡುಗಿರ ಟ್ರೆಂಡು ಎಲ್ಲಾರ್ಗೂ ಬೆಂಡು. ವಿಜಯ್ ಕುಮಾರ, ತಲೆ ಹಿಡ್ಕೊಂಡಿದ್ಯಾ? ಧೀಮ್ 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 ನಡೀತಿದ್ಯಾ? ಇದನ್ನು ಕುಡಿ, ಹಾರ ಇಳಿಯುತ್ತೆ. ಯು ಜಸ್ಟ್ ಸಿ ದ ಬ್ಯೂಟಿ ಆಫ್ ದ ಬಟರ್ ಮಿಲ್ಕ್, ಯುನೋ. ಮಜ್ಜಿಗೆ ಜಾಸ್ತಿ ಹುಳಿ ಆದ್ರೆ ಹೆಂಡ ಕುಡ್ದು ಜಾಸ್ತಿ ಆದ್ರೆ ಅದನ್ನ ಇಳಿಸಕ್ ಬೇಕು ಮಜ್ಜಿಗೆ. ಯಾವುದೇ ವಿಷಯ ತಗೊಂಡ್ರು ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ವಿಜಿ. ಚುಚ್ಚಿರೋ ಮುಳ್ಳನ್ನ ಚಿಮಟದಿಂದ ತೆಗೆಯೋದು ಬುದ್ಧಿವಂತಿಕೆ. ಅದು ಬಿಟ್ಟು ಚುಚ್ಚಿರೋ ಕಾಲನ್ನೇ ಕೊಡ್ಲಿಯಿಂದ ಕತ್ತರಿಸ್ತೀನಿ ಅನ್ನೋದು ದಡ್ಡತನ ಮಗನೆ. ಹ್ಞೂ ಕಣೋ. ಈಗ ಫಾರ್ ಎಕ್ಸಾಂಪಲ್ ಕಲ್ಸಕ್ರೆ ಅಂತ ಚೀಪಿದ್ರೆ ಕಲ್ಸಕ್ರೆ ತುಂಬಾ ತಂಪು, ಹಂಗ್ ಆಗಿದ್ರೆ ಉಷ್ಣ. ಎರಡೂ ಒಂದ್ರಲ್ಲೇ ಇದೆ. ಈಗ ನಿನ್ನೆ ತಗೋ, ಅಮ್ಮನ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ, ಅದೇ ಗೀತಾಳ ಬಗ್ಗೆ ದ್ವೇಷ ಇದೆ. ಕರೆಕ್ಟಾ? ಅಪ್ಪನ ಬಗ್ಗೆ ಭಯನೂ ಇರಬೇಕು. ಈ ಮನೆ ನಿನ್ನನ್ನ ಒಬ್ಬ ಗೌರವಾನ್ವಿತನನ್ನಾಗಿ ನೋಡುತ್ತೆ. ನಿಮ್ಮಪ್ಪ ನಿನ್ನ ಮೇಲೆ ಇಟ್ಟಿರೋ ಭರವಸೆ ತುಂಬಾ ದೊಡ್ಡದು ವಿಜಿ. ಅಂತ ಅಪ್ಪನ ಮುಂದೆ ನೀನ್ ಈ ರೀತಿ ಕುಡ್ಕೊಂಡು ತೂರಾಡ್ಕೊಂಡು ಬಂದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಿನ್ನೆ ಅಪ್ಪ ಮನೇಲಿ ಇದ್ರ ಅಮ್ಮ? ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಬಾವಜಿ ಮೀಟಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾರೆ. ನೀನು ಕಾಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ವಿಜಿ. ನಿನ್ನ ಭವಿಷ್ಯ ನನ್ನ ಕೈಲಿದೆ. ಅದನ್ನ ಹೇಗ್ ರೂಪಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನಿನಗ್ ಒಳ್ಳೇದ್ ಮಾಡೋದ್ರ ಕಡೆ ಪ್ರತಿ ಕ್ಷಣ ನನ್ನ ಪ್ರಯತ್ನ ಸಾಗ್ತಿರುತ್ತೆ. ಯಾಕಂದ್ರೆ ನಿನಗೆ ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಮನೆಯ ಮುದ್ದಿನ ಮಗ ನೀನು, ನಿನ್ನ ಹಣೆಯಲ್ಲಿ ನಿರಿಗೆ ಮೂಡಿದ್ರೆ ನಾವೆಲ್ಲ ನೋವಿನ ತೆರಿಗೆ ಕಟ್ಟಬೇಕಾಗುತ್ತೆ ವಿಜಯಕುಮಾರ. ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ನೀನೂ ನೋವು ತಿನ್ನಬಾರ್ದು, ನಿಮ್ಮಪ್ಪನಿಗೂ ನೋವು ತರಬಾರ್ದು ಕಂದ. ಸಾರಿ ಮಾ, ನನ್ನ ವಿಷಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದನ್ನು ಮಾಡು, ಅದಕ್ಕೆ ನಾನು ಒಪ್ಪಿಗೆ ಇದೆ. ಆದರೆ ಗೀತಾ ವಿಷಯದಲ್ಲಿ ಏನು ಮಾಡಬೇಕೋ ಅದನ್ನು ನನಗೆ ಮಾಡಕ್ ಬಿಡು. ನೋಡು, ಈ ವಿಷಯಕ್ಕೆ ನೀನು ಹೋಗ್ಬೇಡ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಮೊದಲು ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು. ಹೋಗು, ಫ್ರೆಶ್ ಅಪ್ ಆಗು. ಗೀತನ ವಿಷಯನ ನನಗೆ ಬಿಟ್ಬಿಡು. ಅಮ್ಮ, ಎಂತ ನೋವು ಬಂದ್ರು ಅದನ್ನ ನಗ್ನಗ್ತಾ ಎದುರಿಸ್ಬೇಕು ಅಂದವಳು ನೀನಮ್ಮ. ಆದ್ರೆ ಇವತ್ ನಿನ್ ಕಣ್ಣಲ್ಲೇ ಆದ್ರೆ ಆ ನೋವು ನಿನಗ್ ಬಂತಲ್ಲ ಅನ್ನೋ ಸಂಕಟ ಕೆಲಸ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಡೆ ಗೀತಾ. ಇವತ್ತು ಅಕ್ಕಂಗ್ ಬಂದಿದೆ, ನಾಳೆ ನನಗೂ ಬರುತ್ತೆ. ಕಾವ್ಯ, ಬಾಯಿ ಮುಚ್ಚು ಅಂದೆ. ನೋಡು ಗೀತಾ, ನಾನೆಷ್ಟೇ ಹೇಳಿದ್ರು ನಿಮ್ಮಪ್ಪ ನನ್ನ ಮಾತು ಕೇಳಲ್ಲಮ್ಮ. ಗೀತಾ, ಇವತ್ತು ಆ ಹುಡುಗ ಬರ್ತಾನಲ್ಲ, ನೀನು ಅವನ ಹತ್ರ ಸಪ್ರೇಟಾಗಿ ಮಾತಾಡ್ಬಿಡಮ್ಮ.
ಅಪ್ಪ ಬಿಟ್ರೆ. ಯಾಕೆ ಬಿಡಲ್ಲ? ಅವರೇ ಕೇಳಿದ್ರೆ ಒಪ್ಕೋತಾರೆ, ಇಲ್ಲಾಂದ್ರೆ ನಾನೇ ಹೇಗಾದ್ರೂ ಆ ವಿಷಯನ ಶುರು ಮಾಡ್ತೀನಿ. ಅವನ ಹತ್ರ ಸ್ಪಷ್ಟವಾಗಿ ಹೇಳ್ಬಿಡು, ನನಗೆ ನಿನ್ನ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಹಾಗೆ ಹೇಗೆ ಹೇಳಕ್ಕಾಗತ್ತೆ? ಹಾಗೆ ಹೇಳಿದ್ರೆ ನಿಮ್ಮಪ್ಪನ ಮರ್ಯಾದೆ ಹಾಳಾಗಲ್ಲ? ಇಲ್ಲಿ ನಮ್ಮ ಅಕ್ಕನ ಭವಿಷ್ಯ ಹಾಳಾಗಲ್ವಾ? ಆದ್ರೆ ಈ ಮನೇಲಿದ್ದು ಒದ್ದಾಡೋ ಕಷ್ಟ ತಪ್ಪುತ್ತೆ ತಾನೆ? ಹಾಗಂತ ಒಳ್ಳೆ ಪೇರ್ ಅನ್ಸ್ಕೊಳ್ಳೋದ್ ಬೇಡ್ವಾ? ಕಾವ್ಯ ಪ್ಲೀಸ್, ದಯವಿಟ್ಟು ಕಿತ್ತಾಡ್ಬೇಡಿ. ನನಗಾಗೋದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಛಲ ಇದ್ರೆ ಹಣೆ ಬರನ ಯಾರು ಬೇಕಾದ್ರೂ ಬದಲಾಯಿಸ್ಬೋದು ಅಂತ ಭಾಷಣ ಮಾಡಿ ಮೆಡಲ್ ಗೆದ್ದೆ. ಆದ್ರೆ ವಾಸ್ತವದಲ್ಲಿ ಹಣೆ ಬರ ಕೂಡ ಜನ್ಮ ಕೊಟ್ಟಿರೋನ ಅಪ್ಪಣೆ ಮೇಲೆ ನಡೀತಿದೆ ಅಂತ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಗೀತಾ, ನಿನ್ನ ಕೈ ಹಿಡಿಯೋ ಗಂಡನಾದ್ರೂ ನಿನ್ನ ಕನಸುಗಳಿಗೆ ಬೆಲೆ ಕೊಡೋನಾಗ್ಲಿ. ಅವರಿಗೆ ಸ್ಪಷ್ಟವಾಗಿ ಹೇಳ್ಬಿಡು, ಮದ್ವೆ ಆದ್ಮೇಲೆ ನಾನು ಹೀಗಿರೋಳಲ್ಲ ಅಂತ. ಆಗ್ಲಾದ್ರೂ ನಿನ್ನ ಬಾಳಿಗೆ ನೆಮ್ಮದಿ ಸಿಗ್ಲಿ ಕಡೆ ಗೀತಾ. ಮೊದಲು ಆ ಗಂಡ್ ಬರ್ಲಿ. ಹಾ 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 ದೇವ್ರ ಬೀದಿಗೆ ಬಂದು ಹೂವಿನ ಅಂಗಡಿ ಹತ್ರ ಬಲಗಡೆ ತಿರ್ಕೊಳ್ಳಿ, ಅಲ್ಲಿ 8ನೇ ಮನೆನೇ ನಮ್ಮನೆ. BP ಶ್ರೀನಿವಾಸ ಸರ್ಕಾರಿ ನಿರ್ವಹಣಾ ಅಧಿಕಾರಿ ಅಂತ ಬೋರ್ಡ್ ಹಾಕಿದ್ದೀನಿ. ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದೀವಿ. ನಾವೆಲ್ಲ ರೆಡಿ. ಮದುಮಗಳ ಹಾ ರೆಡಿ ಆಗ್ತಾ ಇದ್ದಾಳೆ. ಹಾ ಬಂದ್ಬಿಡಿ ಬಂದ್ಬಿಡಿ. ಆಯ್ತಾಯ್ತು. ಸುಶೀಲಾ, ಗಂಡಿನ ಕಡೆಯವ್ರು ಬಂದ್ಬಿಟ್ರೆ ಕಣೆ, ಮದುಮಗಳು ರೆಡಿ ಆದ್ಲಾ? ಹಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನಮ್ಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಗಂಡಿಗೆ ಹ್ಯಾಕ್ ಕಾಣಿಸ್ತಾಳೆ ಅನ್ನೋದೇ ಮುಖ್ಯ. ಹೌದಪ್ಪ, ಅಕ್ಕನಿಗೆ ಆ ಗಂಡ್ ಹೇಗ್ ಕಾಣಿಸ್ತಾನೆ ಅನ್ನೋದೇ ಮುಖ್ಯ. ಇಷ್ಟಕ್ಕೂ ಬರೋ ಗಂಡು ಸುರಸುಂದರಾಂಗ. ಯಾರು ನೋಡಿದ್ರು ಇಷ್ಟಪಡೋ ಹಾಗಿದ್ದಾನೆ. ಫೋಟೋ ನೋಡ್ಲಿಲ್ವೋ? ನನ್ನ ಮಾತನ್ನ ತೆಗೆದು ಹಾಕಿದ ನನ್ನ ಮಗಳಿಗೂ ಅವನು ಇಷ್ಟ ಆಗ್ತಾನೆ. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ, ಗೀತಾ ಅನ್ನೋ ಬಿರುಬೇಸಿಗೆ ಕಾಲದ ಬದುಕಿಗೆ ಬರ್ತಾ ಇರೋ ಗಂಡು ತಂಪಾದ ಮಜ್ಜಿಗೆ ಇದ್ದ ಹಾಗೆ. ಬೇಗ ಬೇಗ ರೆಡಿ ಆಗ್ರಿ.